ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಭುವಿಯೊಳಗಿನ ಭವನ ನನ್ನದೆಂಬೆ, ಉಪ್ಪರಿಗೆ ಮಹಡಿಗಳು ಸಾಲದೆಂಬೆ, ಕೊಪ್ಪರಿಗೆ ಹಣವನ್ನು ಎಣಿಸಿ ದಣಿತರು, ಕೊನೆಗೆ ಮಸಣದಲ್ಲಿ 3 ಹಿಡಿ ಭಸ್ಮ ಗುರುವಿ. ಗುರು ನಮ್ಮ ಜೀವನದಲ್ಲಿ ಬಂದಿದ್ದಾರೆಂದರೆ ನಮ್ಮ ಜೀವನ ಅರ್ಥಗರ್ಭಿತವಾಗುತ್ತೆ. ಅದರ ಜೊತೆಗೆ ನಮ್ಮ ಪೂರ್ವ ಜನ್ಮದ ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡ್ತಾರೆ. ಹಾಗೆ ಪ್ರಾರಬ್ಧ ಕರ್ಮದಲ್ಲಿ ನಾವು ಪುಣ್ಯವನ್ನು ಗಳಿಸಿರ್ತೀವಲ್ವ, ಆ ಭಾಗ್ಯವನ್ನು ನಾವು ಇದೇ ಜನ್ಮದಲ್ಲಿ ಅನುಭವಿಸ್ಲಿಕ್ಕೆ ನಮಗೆ ದಾರಿ ಮಾಡಿಕೊಡ್ತಾರೆ. ಅಂಥ ಕರುಣಾಮಯಿ, ದಯಾಮಯಿ, ಪ್ರೇಮಮಯಿ ಸಾಯಿ. ಇಂತಹ ಅಭಯ ಪ್ರದಾಯಕ, ಶುಭ ಪ್ರದಾಯಕ ಗುರು ನಮಗೆಲ್ಲಿ ದೊರಕಿಯಾರು. ಇಂತಹ ಸದ್ಗುರುವಿನ ಚರಣಾಂಬುಜಗಳಲ್ಲಿ ಹೊರಳುವ ದುಂಬಿಯಾಗಲಿ ಮನಸ್ಸು. ನಮ್ಮ ದೃಷ್ಟಿಯಿಂದ ಆ ಸುಂದರ ಪಾದ ಕಮಲಗಳ ದೃಶ್ಯ ಮರೆಯಾಗದಂತೆ ಇರಲಿ. ಜನ್ಮಾಂತರಗಳ ಚಕ್ರದಲ್ಲಿ ಸಿಲುಕಿ ಬರ್ಬರವಾಗಿ ಹಿಂಸಿಸಲ್ಪಡುತ್ತಿರುವ ಈ ಜನನ ಮರಣಗಳ ಆಟ, ಆತ್ಮದ ಪಯಣ ಕೊನೆಗೊಂಡು ಆತ್ಮ ಪರಮಾತ್ಮನಾದ ನಿನ್ನಲ್ಲಿ ಒಂದಾಗಲಿ. ಸದಾ ವಿಷಯಾಸಕ್ತಿಗಳ ಸುತ್ತುವ ಈ ಇಂದ್ರಿಯಗಳು ಅಂತರ್ಮುಖಿಯಾಗಿ ನಿನ್ನನ್ನು ಮಾತ್ರ ಬಯಸಿ ಹಂಬಲಿಸಲಿ. ನನ್ನೊಳಗಿನ ನಾನು ಯಾರೆಂಬ ಅರಿವಿನ ಹಣತೆಯನ್ನು ಬೆಳಗಲಿ ಸದ್ಗುರು. ನಮ್ಮ ಬಂಧು ಬಳಗ ಮಿತ್ರರು ಹೆಚ್ಚೆಂದರೆ ಸ್ಮಶಾನದವರೆಗೆ ಬಂದಾರು. ಆದರೆ ಅದಕ್ಕೂ ಮುಂದಿನ ಆತ್ಮದ ಪಯಣಕ್ಕೆ ನಿನ್ನ ಆಸರೆಯೇ ಜೊತೆಗಾರ. ಚಂಚಲ ಮಾತಿಗೆ ಅಂಕುಶ ಹಾಕುವ ಯೋಗ್ಯತೆ ನೀನೇ ನೀಡು ಸದ್ಗುರು. ಹಾಗೊಮ್ಮೆ ನೀನು ಕೊಡದೇ ಇದ್ದರೆ ನನಗೆಲ್ಲಿದೆ ಆತ್ಮ ಸಾಕ್ಷಾತ್ಕಾರದ ದಿವ್ಯ ಅನುಭವ. ಈ ಆತ್ಮ ದಣಿದಿದೆ, ಆದರೆ ನಿನಗಾಗಿ ಮಣಿದಾಗ ಮೋಕ್ಷ ದ್ವಾರದ ಮೆಟ್ಟಿಲನ್ನು ತೋರಬಲ್ಲೆಯಲ್ಲವೇ ನೀನು. ಸದಾ ತರ್ಕ, ವಾದ, ಚರ್ಚೆಗಳಲ್ಲೇ ತೊಡಗುವ ಈ ನಾಲಿಗೆಗೆ ಅದರ ದುಷ್ಟ ಅಭ್ಯಾಸವನ್ನು ತೊಲಗಿಸಿ ನಿನ್ನ ನಾಮಸ್ಮರಣೆಯ ಶಿಷ್ಟ ಅಭ್ಯಾಸಕ್ಕೆ ಹೊಂದಿಸು ತಂದೆ ಸದ್ಗುರು. ಈ ನಾಲಿಗೆಗೆ ನಿನ್ನ ನಾಮಸ್ಮರಣೆಯೇ ಸಕಲ ಮಧುರ ಸ್ವಾದವನ್ನು ನೀಡುವಂತಾಗಲಿ. ಅಹಂಕಾರ ನಿರ್ಮೂಲವಾಗಿ ಸ್ಮೃತಿ ಸ್ಫಟಿಕದಂತಾಗಿ ನಿನ್ನೊಬ್ಬನ ಬಿಂಬ ಅಲ್ಲಿ ಪ್ರತಿಫಲಿಸಲಿ. ಈ ಜಗತ್ತಿನ ಪರಿವೆಯೇ ನನಗಿನ್ನು ಬೇಡ. ನನ್ನ ಈ ದುರ್ಬಲ ಹಸ್ತಗಳನ್ನು ನಿನ್ನ ಅಮೃತ ಹಸ್ತಗಳಲ್ಲಿ ಕರುಣೆ ಇಟ್ಟು ತೆಗೆದುಕೊಂಡು ಕ್ಷಣಾರ್ಧದಲ್ಲಿ ಅಶಾಂತಿ ಎಂಬ ಪೀಡೆಯಿಂದ ಮುಕ್ತಗೊಳಿಸು ಪ್ರಭು. ಮನಸ್ಸು ನಿಶ್ಚಲವಾಗಲಿ, ನನ್ನ ಬಾಳು ನಿರಾಡಂಬವಾಗಿರಲಿ. ಕಣ್ಣಿದ್ದು ಅಂಧರಾದ ನಮಗೆ ಜ್ಞಾನದ ಬೆಳಕನ್ನು ನೀಡಿ ನಿನ್ನ ಲೀಲಾಮೃತದ ಸುದೆಯನ್ನು ಪಾನ ಮಾಡುವ ಯೋಗ್ಯತೆ ನೀಡು. ಮಾಯಾ ನಿದ್ರೆಯನ್ನೇ ಎಚ್ಚರವೆಂದು ತಿಳಿದುಕೊಂಡು ಮುಗ್ಗುರಿಸಿ ಬೀಳುತ್ತಿರುವ ನನ್ನನ್ನು ಉದ್ಧರಿಸು ಸಾಯಿ. ನನ್ನನ್ನು ಕಾಪಾಡು ಸಾಯಿನಾಥ. ನನ್ನ ಹೃದಯ ಒಣಜಂಬ ಪಡೆದಿರಲಿ, ನಾಲಿಗೆ ಒಣ ಹರಟೆಗೆ ತೊಡಗದಿರಲಿ, ಬುದ್ಧಿ ಒಣ ಪಾಂಡಿತ್ಯ ಪ್ರದರ್ಶಿಸದಿರಲಿ. ಒಂಟಿ ಕಾಲಿನ ಮೇಲೆ ನಿಂತು ಮೀನಿಗಾಗಿ ಹೊಂಚು ಹಾಕುವ ಬಕನಂತೆ ನನ್ನ ಚಿತ್ತ ನಿನ್ನಲ್ಲಿ ತದೇಕ ಚಿತ್ತದಿಂದ ಲೀನವಾಗಲಿ ಸಾಯಿ. ಬಾಬಾರವರಲ್ಲಿ ಸದಾ ನಾವು ಬೇಡಬೇಕಾದ ವರಗಳು ಇವೇ ಅಲ್ಲವೇ ಸ್ನೇಹಿತರೆ? ಹರ ಮುನಿದರು ಗುರುಮುನಿಯ ಅನ್ನುವ ಮಾತಿಗೆ ಈ ಮಾತುಗಳು ಸಾಕ್ಷಿಯಾಗಿದ್ದಾವೆ. ಒಂದೊಮ್ಮೆ ನಮ್ಮ ಕೆಟ್ಟ ಪ್ರಾರಬ್ಧ ಕರ್ಮದಿಂದ ವಿಧಿಯು ನಮ್ಮ ಜೀವನದಲ್ಲಿ ತುಂಬ ಅನಾಹುತಗಳನ್ನು, ಕೆಟ್ಟ ಘಟನೆಗಳನ್ನು, ಕೆಟ್ಟ ಜನರನ್ನು, ಕಷ್ಟ, ದುಃಖ, ಸಮಸ್ಯೆಗಳನ್ನು ತಂದೊಡ್ಡುತ್ತೆ. ಯಾಕಂದರೆ ಅದರ ಕರ್ತವ್ಯವೇ ಅದಾಗಿರುತ್ತೆ. ಯಾಕಂದರೆ ಅದು ನಮ್ಮ ಕರ್ಮದ ಫಲವೇ. ನಾವೇ ಆ ಕರ್ಮವನ್ನು ಮಾಡಿರ್ತೀವಿ. ಅದು ಕರ್ಮದ ರೂಪದಲ್ಲಿ ಈ ಜನ್ಮದಲ್ಲಿ ನೀನು ಮಾಡಿದ್ದು ನಿನಗೆ ಕೊಡ್ತಾ ಇದ್ದೀನಿ, ಅನುಭವಿಸು ಅನ್ನೋ ರೀತಿಯಲ್ಲಿ ಕೊಡುತ್ತೆ. ಆದರೆ ಗುರುವಿನ ಶರಣದಲ್ಲಿ ಹೋದರೆ ಎಂತಹ ಪಾಪವನ್ನೇ ಆಗಲಿ ನಾಶ ಮಾಡಿ ತನ್ನ ಶಿಷ್ಯನನ್ನು, ಅಂದರೆ ತನ್ನಲ್ಲಿ ಶರಣು ಬಂದ ಭಕ್ತರನ್ನು ಉದ್ಧರಿಸುವ ಶಕ್ತಿ ಸದ್ಗುರುವಿಗೆ ಮಾತ್ರ ಇದೆ. ಆ ಸದ್ಗುರುವಿನ ಆಯ್ಕೆ ನಮ್ಮದಾಗಿದೆ. ನಮ್ಮ ಕಷ್ಟ, ದುಃಖ, ಸಮಸ್ಯೆಗಳನ್ನು ಕಳ್ಕೊಳ್ಳೋಕ್ಕೆ, ಹಾಗೆ ನಾವು ಇಚ್ಛೆ ಪಟ್ಟದ್ದನ್ನು ಪಡ್ಕೊಳ್ಳೋಕ್ಕೆ ಗುರುವಿನ ಸೇವೆಯನ್ನು ಮಾಡ್ತಾಯಿದ್ದೀವಿ. ಭಗವಂತನಲ್ಲಿ ಶರಣಾಗಿದ್ದೀವಿ, ಪೂಜೆ ಮಾಡ್ತಾಯಿದ್ದೀವಿ, ದಿನನಿತ್ಯ ದೀಪ ಆರಾಧನೆ ಮಾಡ್ತಾಯಿದ್ದೀವಿ, ಒಳ್ಳೆಯ ಕರ್ಮಗಳನ್ನು ಮಾಡ್ತಾಯಿದ್ವಿ. ಇದರ ಜೊತೆ ನಾವು ಇನ್ನೊಂದು ಒಂದು ಒಳ್ಳೆಯ ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಇವೆಲ್ಲದಕ್ಕೂ ನಮಗೆ ಫಲ ಸಿಗುತ್ತೆ, ಇಲ್ಲ ಅಂತಲ್ಲ. ಆದರೆ ಮೊದಲು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಇಲ್ಲಿ ಬೇರೆಯವರ ಬಗ್ಗೆ ನಾವು ಆಡ್ಕೊಳ್ಳೋದನ್ನು ಮೊದಲು ನಿಲ್ಲಿಸಬೇಕು. ಇದರಿಂದನೇ ನಮ್ಮ ಜೀವನದಲ್ಲಿ ನಾವು ಉನ್ನತವಾದ ಸ್ಥಾನಕ್ಕೆ ಹೋಗಲಿಕ್ಕೆ ದಾರಿ ತಾನಾಗೇ ತೆರೆದುಕೊಡುತ್ತೆ. ನಮ್ಮ ಸುತ್ತ ಇರುವ ಯಾರದ್ದೋ ಜೀವನದಲ್ಲಿ ಯಾವುದೋ ಒಂದು ಕೆಟ್ಟ ಘಟನೆ ನಡೀತು ಅಂತೇಳಿ ಅದ್ರ ಬಗ್ಗೆ ನಾವು ಮಾತಾಡ್ಕೊಳ್ಳೋದು ಕೂಡ ತಪ್ಪಾಗತ್ತೆ. ಯಾಕಂದರೆ ಅದು ಅವರ ಕರ್ಮ, ಇಲ್ಲ ಅವರ ಆತ್ಮದ ಉದ್ದೇಶವೂ ಕೂಡ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಮ ಮನಸ್ಸಿಗೆ ಯಾವ ರೀತಿ ಈ ಕತೆ ಕನೆಕ್ಟ್ ಆಗುತ್ತೋ ಗೊತ್ತಿಲ್ಲ. ಆದರೆ ಈ ಕಥೆಯನ್ನು ನಾನು ಓದಿದೆ, ನಂಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ನಾವು ಕಲಿಯೋದು ತುಂಬ ಇದೆ ಅನ್ನೋ ರೀತಿಯಲ್ಲಿ ನಂಗೆ ಅರ್ಥ ಆಯಿತು. ಅಂದರೆ ಕೆಲವೊಂದು ವಿಚಾರಗಳು ನಮ್ಮ ಎದುರಿಗೆ ಬರ್ತಾ ಇದ್ದಾವೆ ಅಂದರೆ ಅಲ್ಲಿ ನಮಗೆ ಏನೋ ಒಂದು ಸಂದೇಶ ಇರುತ್ತೆ. ಯಾಕಂದರೆ ನಾವು ಗುರುವಿನ ಶರಣದಲ್ಲಿದ್ದೀವಿ. ನಮಗೆ ಆಗಾಗ ಕೆಲವೊಂದು ಶಿಕ್ಷಣಗಳು, ಕೆಲವೊಂದು ಉಪದೇಶಗಳು ಎದುರಾಗ್ತಾನೆ ಇರ್ತವೆ. ಯಾಕಂದರೆ ಅವರು ನಮ್ಮನ್ನು ತಿದ್ದುತ್ತಾ ಇರ್ತಾರೆ. ಎದುರಿಗೆ ಇದ್ದೇ ಅವರು ಎಲ್ಲ ತಿದ್ದಬೇಕು ಅಂತ ಇಲ್ಲ. ಅನೇಕ ರೀತಿಯ ಸಂದರ್ಭಗಳಲ್ಲಿ ಕೆಲವು ವಿಚಾರಗಳು ನಮ್ಮ ಎದುರಿಗೆ ಬರುವ ಮೂಲಕ ಪಾಠವನ್ನು ಕಲಿ, ಎಚ್ಚರಿಕೆಯಿಂದ ಇರು,
ಅನ್ನುವ ರೀತಿಯಲ್ಲಿ ಅನೇಕ ರೀತಿಯ ಸಂದೇಶಗಳನ್ನು ನಮ್ಮ ಬಳಿ ಕಳಿಸ್ತಾರೆ. ಅದರಿಂದ ನಮಗೇನೋ ಒಂದು ತಪ್ಪನ್ನು ತಿದ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತೆ ಅಂದರೆ ಖಂಡಿತ ಅದು ಗುರುವಿನ ಶಿಕ್ಷಣ ಹಾಗೆ ಮಾರ್ಗದರ್ಶನ ಸರಿಯಾದ ಸಮಯಕ್ಕೆ ನಮಗೆ ಸಿಗ್ತಾ ಇರೋದೇ ಕಾರಣ. ಯಾಕಂದರೆ ಅವರ ಶರಣದಲ್ಲಿ ನಾವು ಹೋಗಿದ್ದೀವಿ ಅಂದರೆ ಖಂಡಿತ ನಮಗೆ ಅವರ ಮಾರ್ಗದರ್ಶನ ಶಿಕ್ಷಣ ಅನೇಕ ರೀತಿಯ ಸಂದೇಶಗಳ ಮೂಲಕ ಕೆಲವೊಂದು ವಿಚಾರಗಳು ನಮ್ಮ ಎದುರಿಗೆ ಬರ್ತವೆ. ಅದರಿಂದ ಸರಿ ತಪ್ಪನ್ನು ಗುರುತಿಸ್ತೀವಿ, ಹೇಗಿರಬೇಕು ಅನ್ನೋದನ್ನು ಕಲಿತೀವಿ, ಕೆಲವು ತಪ್ಪುಗಳನ್ನು ಸುಧಾರಿಸ್ಕೊಳ್ತೀವಿ ಅಂದರೆ ಖಂಡಿತವಾಗಿಯೂ ಅದು ಗುರುವಿನ ಶಿಕ್ಷಣವೇ ಆಗಿರುತ್ತೆ. ಅವರು ನಮ್ಮ ಜೀವನದಲ್ಲಿ ಬಂದ ಮೇಲೆ ನಾವು ಅವರಲ್ಲಿ ಶರಣಾದ ಮೇಲೆ ನಮ್ಮ ಶಿಕ್ಷಣ ಶುರುವಾಗಿದೆ. ಹಾಗೆ ಈ ಶಿಕ್ಷಣವನ್ನು ನಾವು ಸರಿಯಾದ ರೀತಿಯಲ್ಲಿ ಕಲಿತಾಗ ಗಮನವಿಟ್ಟು ಶ್ರದ್ಧೆಯಿಂದ ಕಲಿತ್ರೆ ಖಂಡಿತ ಅವರು ನಮಗೆ ಕೊನೆಯಲ್ಲಿ ಒಂದು ಪರೀಕ್ಷೆ ಕೊಡ್ತಾರೆ. ಆ ಪರೀಕ್ಷೆಯಲ್ಲೂ ಕೂಡ ನಾವು ಪಾಸ್ ಆಗ್ತೀವಿ. ಪರೀಕ್ಷೆಯಲ್ಲಿ ಪಾಸ್ ಆದರೆ ನಾವು ಏನು ಕನಸು ಕಂಡಿದ್ದೀವಲ್ವ ಆ ಕೆಲಸ ನಮಗೆ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಲ್ವಾ ಸ್ನೇಹಿತರೆ. ಇಷ್ಟೇ ನಾವು ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಲ್ಲಿ ವಿಚಾರ. ಇಲ್ಲಿ ನಾನು ನಿಮಗೆ ಒಂದು ಅರ್ಥಗರ್ಭಿತವಾದ ಕಥೆಯನ್ನು ಹೇಳ್ತೀನಿ. ನಾನು ಇದನ್ನು ಕೇಳಿದ್ದೀನಿ. ಹಾಗೆ ಇದು ಚಲನಚಿತ್ರದ ಮೂಲಕ ಕೂಡ ಮೂಡಿ ಬಂದಿದೆ. ಅದನ್ನು ಕೂಡ ನಾನು ನೋಡಿದ್ದೀನಿ. ಮೋಟಿವೇಟ್ ಮಾಡೋ ಚಲನಚಿತ್ರ ಆಗಿರ್ಬೋದು, ಹಾಗೆ ದೈವಿಕವಾಗಿ ಏನಾದರೂ ಆಧ್ಯಾತ್ಮಿಕವಾಗಿ ನಮ್ಮನ್ನು ಕನೆಕ್ಟ್ ಮಾಡುವಂಥ ಫಿಲಮ್ಗಳನ್ನು ನಾನು ಜಾಸ್ತಿ ನೋಡ್ತಾ ಇರ್ತೀನಿ. ಯಾವಾಗಲಾದರೂ ನನಗೆ ಇಷ್ಟ ಆಗಬೇಕದು. ಆ ಸಮಯಕ್ಕೆ ನನಗದು ಬೇಕು ಅನ್ನಿಸ್ತಾ ಇರುತ್ತೆ. ಆ ಸಮಯಕ್ಕೆ ಸರಿಯಾಗಿ ಅದು ನನಗೆ ಸಿಕ್ಕಿರುತ್ತೆ. ಆದ್ದರಿಂದ ಅನೇಕ ರೀತಿಯ ವಿಚಾರಗಳಲ್ಲಿ ನನಗೆ ಪರಿವರ್ತನೆ ಕೂಡ ನಂಗೆ ಸಿಗ್ತಾ ಇರುತ್ತೆ. ಇದು ಭಗವಂತನ ಕೃಪೆ, ಗುರುವಿನ ದಯೆ ಅಂತ ಹೇಳಿ ನಾನು ಯಾವಾಗಲೂ ಅಂದ್ಕೊಳ್ತೀನಿ. ಹಾಗೆ ಇಲ್ಲಿ ಒಂದು ಅದ್ಭುತವಾದ ಈ ಕಥೆಯನ್ನು ನಾನು ವಿವರಿಸ್ತೀನಿ. ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂಥೇಳಿ ನೀವು ನಿಮ್ಮ ಮನಸ್ಸಿಗೆ ಯಾವ ರೀತಿ ಅದನ್ನು ಹೇಳ್ತೀರಾ, ತಿಳ್ಕೊಳ್ತೀರಾ, ಹಾಗೆ ಅದರಿಂದ ಏನು ಕಲಿಬೇಕು ಅಂತೇಳಿ ನಿಮಗೆ ಅರ್ಥ ಆಗುತ್ತಲ್ಲ ಅದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಆದರೆ ಕಥೆಯನ್ನು ಕೇಳೋಣವಾ? ಇದು ಒಂದು ಸತ್ಯ ಘಟನೆಯಾಗಿದೆ. ಗಂಗೂಬಾಯಿ ಮೂಲತಃ ಗುಜರಾತ್ ರಾಜ್ಯದ ಒಳ್ಳೆಯ ಹಾಗೂ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಹುಡುಗಿ. ಅವರ ಮೂಲ ಹೆಸರು ಗಂಗಾ ಹರ್ಜೀವನ್ ದಾಸ್ ಅಂತ ಹೇಳಿ ಅವರ ಹೆಸರು. ಬಾಲ್ಯದಿಂದಲೇ ಅವರಿಗೆ ನಟಿಯಾಗಬೇಕು ಅಂತೇಳಿ ತುಂಬ ಆಸೆ ಇತ್ತು. ಸಿನಿಮಾಗಳಲ್ಲಿ ನಟಿಸಬೇಕು ಅನ್ನೋದು ಅವರ ದೊಡ್ಡ ಕನಸಾಗಿತ್ತು. ಇವರಪ್ಪ ಪ್ರಖ್ಯಾತ ವಕೀಲರಾಗಿದ್ದರು. ಈ ರೀತಿ ಕನಸನ್ನು ಹೊತ್ತು ತಮ್ಮ ಬಾಲ್ಯದ ದಿನಗಳನ್ನು ಕಳೀತಾ ಇರುವಂಥ ಸಂದರ್ಭದಲ್ಲಿ ಅವರು ಯೌವನಾವಸ್ಥೆಗೆ ಬಂದಂಥ ಸಂದರ್ಭದಲ್ಲಿ ಅವರ ಮನೆಗೆ ಅವರ ಸಂಬಂಧಿಕರ ಹುಡುಗ ಒಬ್ಬ ಬಂದು ಹೋಗ್ತಾ ಇರ್ತಾನೆ. ಅವರ ಜೊತೆ ಇವರಿಗೆ ಪ್ರೀತಿ ಶುರುವಾಗತ್ತೆ. ಇಬ್ಬರು ಪ್ರೀತಿ ಮಾಡ್ತಾ ಇರ್ತಾರೆ. ಆದರೆ ಆ ಹುಡುಗ ಗಂಗಾಳಿಗೆ ಮುಂಬೈಗೆ ಕರೆದುಕೊಂಡು ಹೋಗಿ ನಟಿ ಮಾಡ್ತೀನಿ ಅನ್ನುವ ಆಸೆಯನ್ನು ತೋರಿಸ್ತಾನೆ. ಪ್ರೀತಿಯಲ್ಲಿ ನಂಬಿಕೆ ಇಟ್ಟ ಗಂಗಾ ಮನೆಯವರನ್ನು ಬಿಟ್ಟು ಅವನೊಂದಿಗೆ ಮುಂಬೈಗೆ ಹೋಗ್ತಾಳೆ. ಅವರ ಕುಟುಂಬ ಸಮಾಜದಲ್ಲಿ ಒಂದು ಮಾನ್ಯತೆಯನ್ನು ಹೊಂದಿರುತ್ತೆ. ಮನೆಯವರು ಸಂಸ್ಕಾರ ಹಾಗೂ ಶಿಕ್ಷಣ ಮಹತ್ವವನ್ನು ಕೊಟ್ಟಿರ್ತಾರೆ. ಗಂಗಾ ಬಾಲ್ಯದಿಂದಲೇ ಚುರುಕು, ಆತ್ಮವಿಶ್ವಾಸ ಇರುವ ಹುಡುಗಿ ಕೂಡ ಆಗಿರ್ತಾಳೆ. ಹುಡುಗ ಗಂಗಾಳನ್ನು ಮುಂಬೈಗೆ ಕರೆದು ಹೋದ ನಂತರ ಅವನು ಅವಳಿಗೆ ಭಯಾನಕವಾಗಿ ಒಂದು ಮೋಸವನ್ನು ಮಾಡಿಬಿಡ್ತಾನೆ. ಅವಳನ್ನು ಮುಂಬೈನ ಕಾಮತಿಪುರ ಎಂಬ ವೇಶ್ಯಾವಾಟಿಕೆಗೆ ಮಾರ್ಬಿಡ್ತಾನೆ. ಅವಳಿಗೆ ಅದೂ ಕೂಡ ಗೊತ್ತಾಗೋದಿಲ್ಲ. ಇಲ್ಲೇ ಇರು, ಇವರೆಲ್ಲ ಒಳ್ಳೆಯವರು, ನಾನು ಈಗ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವನು ಮರಳಿ ಬರೋದೇ ಇಲ್ಲ. ನಂತರ ಅವಳಿಗೆ ಗೊತ್ತಾಗತ್ತೆ ಅವಳಿರೋ ಜಾಗ ಎಂಥದ್ದು ಅಂತ ಹೇಳಿ. ಅಲ್ಲಿಂದ ಅವಳ ಕಷ್ಟಕರದ ಜೀವನ ಆರಂಭವಾಗುತ್ತೆ. ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ, ಸಭ್ಯಸ್ಥ ಕುಟುಂಬದಲ್ಲಿ ಹುಟ್ಟಿದ ಒಬ್ಬ ಮಹಿಳೆಗೆ ಗಂಗಾಳಿಗೆ ಈ ರೀತಿ ಮೋಸ ಆಗತ್ತೆ. ಅದನ್ನು ಅರಗಿಸ್ಕೊಳ್ಳೋದು ಅವಳಿಗೆ ತುಂಬ ಕಷ್ಟ ಆಗತ್ತೆ. ಅವಮಾನ, ನೋವು, ಬಲವಂತದ ಪರಿಸ್ಥಿತಿಗಳು ಎದುರಾಗ್ತವೆ. ಅದು ಅವಳ ಜೀವನದ ಅತೀ ಕತ್ತಲೆಯ ಹಂತವಾಗಿರುತ್ತೆ. ಆದರೆ ಗಂಗಾ ಅಲ್ಲೂ ಕೂಡ ಸೋಲೊಪ್ಕೊಳ್ಳೋದಿಲ್ಲ. ಕಾಲಕ್ರಮೇಣ ಆ ಪರಿಸ್ಥಿತಿಗೆ ಹೊಂದ್ಕೊಂಡು ಬಿಡ್ತಾಳೆ. ಅಲ್ಲಿ ಇರುವ ಮಹಿಳೆಯರ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ತಾಳೆ. ಅವರಿಗೆ ಏನಾದರೂ ಮಾಡಿ ಸಹಾಯ ಮಾಡಬೇಕು ಅನ್ನುವ ಹೋರಾಟಕ್ಕೆ ಮುಂದಾಗ್ತಾಳೆ. ಅವರಲ್ಲಿ ದಿಟ್ಟತನ ಮತ್ತು ಧೈರ್ಯ, ಒಳ್ಳೆಯ ಸಂಸ್ಕಾರ, ನಾಯಕತ್ವದ ಗುಣ ಮೊದಲಿಂದಲೂ ಇರುತ್ತೆ. ಅದೇ ಗುಣಗಳು ಅಲ್ಲಿಯ ಸ್ಥಿತಿಯನ್ನು ಸರಿಪಡಿಸಬೇಕು, ಇಲ್ಲಿರೋ ಮಹಿಳೆಯರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನುವ ಛಲವನ್ನು ಹುಟ್ಟಿಸುತ್ತೆ. ಆ ನಿರ್ಧಾರವನ್ನು ತಗೊಂಡು ದಿಟ್ಟತನದ ಮೊದಲ ಹೆಜ್ಜೆಯನ್ನು ಗಂಗಾ ಇಡ್ತಾಳೆ. ವೇಶ್ಯಾವಾಟಿಕೆ ಅಂದರೆ ಅಲ್ಲಿ ಎಷ್ಟೋ ಜನ ತಮ್ಮ ಸ್ವ ಇಚ್ಛೆಯಿಂದ ಬಂದಿರೋದಿಲ್ಲ. ಎಷ್ಟೋ ಜನ ಈ ರೀತಿ ಮೋಸಕ್ಕೆ ಬಲಿಯಾಗಿ ಬಂದಿರ್ತಾರೆ, ಇಲ್ಲ ಬಡತನದ ಕಾರಣದಿಂದ ಬಂದಿರ್ತಾರೆ. ಹಾಗಾಗಿ ವೇಶ್ಯಾವಾಟಿಕೆಯಲ್ಲಿ ಇರುವ ಮಹಿಳೆಯರು ಮಾನವರೇ. ಅವರಿಗೆ ಗೌರವ ಮತ್ತು ಸುರಕ್ಷತೆ ಬೇಕೇ ಬೇಕು. ಅವರ ಮಕ್ಕಳಿಗೂ ಕೂಡ ಶಿಕ್ಷಣ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾಳೆ. ಗಂಗೂಬಾಯಿ ಅಲ್ಲಿರುವ ಮಹಿಳೆಯರ ಪರವಾಗಿ ಮಾತನಾಡಲು ಆರಂಭಿಸ್ತಾಳೆ. ನಾವು ಕೂಡ ಮನುಷ್ಯರೇ, ನಮಗೂ ಕೂಡ ಗೌರವದಿಂದ ಬದುಕುವ ಹಕ್ಕಿದೆ ಅಂತ ಹೇಳಿ ಧೈರ್ಯವಾಗಿ ಹೇಳ್ತಾಳೆ. ಇಂತಹ ಸಮಯದಲ್ಲೂ ಅನೇಕ ರೀತಿಯ ಅವಮಾನಗಳನ್ನು ಅವಳು ಎದುರಿಸಬೇಕಾಗತ್ತೆ. ಆದರೂ ಕೂಡ ತನ್ನ ಛಲವನ್ನು ಬಿಡೋದಿಲ್ಲ. ಕಾಲ ಕಳೆದಂತೆ ಗಂಗೂಬಾಯಿ ಎಲೆಕ್ಷನ್ಗೆ ನಿಲ್ತಾಳೆ. ಅಲ್ಲಿ ಕಾಮತಿಪುರ ಪ್ರದೇಶದಲ್ಲಿ ಪ್ರಭಾವಿ ಮಹಿಳೆಯಾಗಿ ಪ್ರಸಿದ್ಧಿಯಾಗ್ತಾಳೆ. ಅನೇಕ ಮಹಿಳೆಯರಿಗೆ ಸಹಾಯ ಮಾಡ್ತಾಳೆ. ಅವಳು ಅನೇಕ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿ ಆ ಒಂದು ವೇಶ್ಯ ವೃತ್ತಿಯಿಂದ ಹೊರ ಹೋಗುವಂತೆ ಪ್ರಚೋದನೆ ನೀಡ್ತಾಳೆ. ಅವಳ ಧೈರ್ಯ ಮತ್ತು ನಾಯಕತ್ವದ ಕಾರಣ ಅಲ್ಲಿರುವ ಜನರು ಅವಳನ್ನು ಗೌರವದಿಂದ ಕಾಮತಿಪುರದ ರಾಣಿ ಅಂತ ಹೇಳಿ ಕರೀಲಿಕ್ಕೆ ಆರಂಭಿಸ್ತಾರೆ. ಯಾಕಂದರೆ ಅವರು ನೊಂದಿದ್ರು, ಬಲವಂತವಾಗಿ ಅಲ್ಲಿ ಯಾರೋ ಅವರನ್ನು ತಂದುಬಿಟ್ಟಿದ್ರು, ಅನಿವಾರ್ಯವಾಗಿ ಅವರು ಜೀವನ ನಡೆಸ್ತಾ ಇದ್ರು. ಅವ್ರಿಗೆ ಇಷ್ಟ ಇದ್ದರೂ ಇಷ್ಟ ಇಲ್ಲದೇ ಇದ್ದರೂ ಆ ಕೆಲಸವನ್ನು ಅವರು ಮಾಡ್ತಾಯಿದ್ರು.
ಎದುರಿಗೆ ಅವ್ರ ಮಕ್ಕಳು ಕೂಡ ಅದೇ ವೇಶ್ಯ ವೃತ್ತಿಗೆ ಇಳಿತಾ ಇರೋದನ್ನು ನೋಡಿ ಆ ತಾಯಿಯ ಮನಸ್ಸು ಯಾವ ರೀತಿ ಕುಗ್ತಿತ್ತಲ್ಲ, ಅದೇ ರೀತಿಯ ವಿಚಾರಗಳನ್ನು ಎದುರಿಸ್ತಿದ್ದ ಅಂತಹ ಜನರ ಮನಸ್ಸಿಗೆ ಒಬ್ಬರು ಧೈರ್ಯ ತುಂಬಿ ನಿಮ್ಮ ಪರವಾಗಿ ನಾನಿದ್ದೀನಿ, ನಿಮ್ಮನ್ನು ಇದರಿಂದ ಹೊರಗೆ ತರ್ತೀನಿ, ನಿಮಗೆ ಏನು ಬೇಕೋ ಅದನ್ನು ರಕ್ಷಣೆ ಕೊಡಿಸ್ತೀನಿ ಅನ್ನೋ ರೀತಿಯಲ್ಲಿ ಯಾರಾದರೂ ಒಬ್ಬರು ಆಸರೆಯಾಗಿ ನಿಂತಾಗ ಅವ್ರಿಗೆ ಎಷ್ಟು ಧೈರ್ಯ ಬರುತ್ತೆ ಹೇಳ್ರಿ. ಅದೇ ರೀತಿ ಕಾಮತೀಪುರದ ಕ್ವೀನ್ ರಾಣಿಯಾದರು ಈ ಗಂಗಾ. ಒಮ್ಮೆ ಮೋಸಕ್ಕೆ ಒಳಗಾದ ಒಂದು ನಿರಪರಾಧ ಹುಡುಗಿ ನಂತರ ಅನೇಕರಿಗೆ ಧೈರ್ಯ ನೀಡಿದ ಒಬ್ಬ ಬಲಿಷ್ಠ ಮಹಿಳೆ ಆಗ್ತಾಳೆ. ಪ್ರಾರಬ್ಧ ಕರ್ಮವೋ ಇಲ್ಲ ಒಂದು ಪಾಠವೋ ಇಲ್ಲವೋ ಅವರ ಆತ್ಮದ ಉದ್ದೇಶವೇ ಕೆಲವರಿಗೆ ಸಹಾಯ ಮಾಡೋದಾಗಿತ್ತು. ಹಾಗಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡು ಅವರ ಆತ್ಮದ ಉದ್ದೇಶವನ್ನು ನೆರವೇರಿಸ್ಕೊಳ್ಳೋಕೆ ಈ ರೀತಿಯಾಗಿ ಕೆಲವೊಂದು ಆತ್ಮಗಳು ಬರ್ತವಂತೆ. ಅದೇ ರೀತಿ ಇವರ ಒಂದು ಆತ್ಮವು ಕೂಡ ಅದೇ ಉದ್ದೇಶವನ್ನು ಇಟ್ಕೊಂಡು ಬಂದಿತ್ತು ಅನಿಸುತ್ತೆ. ಗಂಗಾ ಅವರ ಜೀವನದ ಬಗ್ಗೆ ಹೇಳುವಾಗ ಹೆಚ್ಚು ಹೇಳಲಾಗುವ ಒಂದು ಪ್ರಸಂಗವೇನೆಂದರೆ, ಅವರು ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರನ್ನು ಭೇಟಿಯಾಗಿ ಮಾತನಾಡಿದ ಘಟನೆ. ಕಾಮತೀಪುರ ಪ್ರದೇಶದಲ್ಲಿ ಜೀವನ ನಡೆಸ್ತಾ ಇದ್ದ ಮಹಿಳೆಯರಿಗೆ ಸಮಾಜದಲ್ಲಿ ತುಂಬ ಅವಮಾನ ಮತ್ತು ಅನ್ಯಾಯ, ಮೋಸಕ್ಕೆ ಒಳಗಾಗಿ ನೋವನ್ನು ಅನುಭವಿಸ್ತಾ ಇದ್ರು. ಅಂಥ ಸಮಯದಲ್ಲಿ ಅನ್ಯಾಯವನ್ನು ಎದುರಿಸುತ್ತಿದ್ದ ಈ ಗಂಗಾ ಅವರಿಗೆ ಗೌರವ, ರಕ್ಷಣೆ ಮತ್ತು ಮೂಲಭೂತ ಹಕ್ಕುಗಳು ಸಿಗ್ತಾ ಇರಲಿಲ್ಲಲ್ಲ, ಆ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಿದರು. ಈ ಸಮಸ್ಯೆಯನ್ನು ಗಂಗೂಬಾಯಿ ತುಂಬ ಗಂಭೀರವಾಗಿ ತೆಗೆದುಕೊಂಡ್ಳು. ಈ ವಿಷಯಗಳನ್ನು ಸರ್ಕಾರದ ಗಮನಕ್ಕೆ ತರಬೇಕು ಅಂಥೇಳಿ ಅವರು ಯೋಚಿಸಿದರು. ಈ ರೀತಿಯಾಗಿ ಗಂಗೂಬಾಯಿ ಧೈರ್ಯವಾಗಿ ಜವಾಹರ್ಲಾಲ್ ಅವರನ್ನು ಭೇಟಿಯಾದಾಗ ಅವರು ಮಹಿಳೆಯರನ್ನು ಕೆಟ್ಟವರು ಅಂಥೇಳಿ ನೋಡಬೇಡಿ, ಅವರ ಜೀವನ ಪರಿಸ್ಥಿತಿ ಅವರನ್ನು ಇಲ್ಲಿ ತಂದಿರತ್ತೆ, ಅವರಿಗೆ ಮಾನವೀಯ ಗೌರವದಿಂದ ಬದುಕುವ ಅವಕಾಶವನ್ನು ಕೊಡಬೇಕು. ಯಾವ ಹೆಣ್ಣಿಗೆ ತಾನೇ ಈ ರೀತಿ ಬದುಕಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಪರಿಸ್ಥಿತಿ, ಕರ್ಮ, ಕೆಲವು ಬಾರಿ ಮೋಸ, ನಂಬಿದವರೇ ಕೆಲವು ಬಾರಿ ಮೋಸ ಮಾಡಿದಾಗ ಈ ರೀತಿ ಪರಿಸ್ಥಿತಿಗಳನ್ನು ನಾವು ಎದುರಿಸಬೇಕಾಗತ್ತೆ ಅನ್ನುವ ವಿವರಣೆಯನ್ನು ಸಂಕ್ಷಿಪ್ತವಾಗಿ ಕೊಡ್ತಾರಂತೆ. ಆ ಸಮಯದಲ್ಲಿ ಗಂಗೂಬಾಯಿ ಅವರ ಮಾತುಗಳನ್ನು ಕೇಳಿದ ನೆಹರು ಅವರಿಗೆ ಗಂಗೂಬಾಯಿಯ ಧೈರ್ಯ ಮತ್ತು ನೇರ ಮಾತು ತುಂಬ ಆಶ್ಚರ್ಯ ತಂದಿತ್ತಂತೆ. ಅವರು ತಮ್ಮ ಜೀವನದ ಕಷ್ಟವನ್ನು ಮಾತ್ರ ಯೋಚಿಸಲಿಲ್ಲ, ತಮ್ಮಂಥ ಮಹಿಳೆಯರಿಗಾಗಿ ಧೈರ್ಯವಾಗಿ ಮಾತನಾಡಿದ್ರಂತೆ. ಅದರ ಕಾರಣದಿಂದಲೇ ಹಲವರು ಅವರನ್ನು ಕಾಮತೀಪುರದ ಮಹಿಳೆಯರ ಪರವಾಗಿ ಧೈರ್ಯವಾಗಿ ನಿಂತ ನಾಯಕಿ ಅಂತ ಹೇಳಿ ಒಪ್ಕೊಂಡ್ರಂತೆ. ಅವರು ಒಂದು ಮಾತು ಯಾವಾಗಲೂ ಹೇಳ್ತಿದ್ರಂತೆ, ಇಲ್ಲಿರೋರು ಪಾಪಿಗಳಲ್ಲ, ಪರಿಸ್ಥಿತಿ ಅವರನ್ನು ಇಲ್ಲಿ ತಂದು ನಿಲ್ಲಿಸಿದೆ. ಒಂದಲ್ಲ ಒಂದು ರೀತಿಯಲ್ಲಿ ನಾವಿಲ್ಲಿ ಇವತ್ತಿದ್ದೀವಿ ಅಂದರೆ ಅದಕ್ಕೆ ಈ ಒಂದು ಸಮಾಜವೂ ಕೂಡ, ಅದರಲ್ಲಿರುವ ಕೆಲವು ಜನರೂ ಕೂಡ ಕಾರಣವಾಗಿದ್ದಾರೆ ಅಂಥೇಳಿ ಅವ್ರು ಹೇಳ್ತಾ ಇದ್ರಂತೆ ಯಾವಾಗಲೂ. ಎಲ್ಲೋ ಒಂದು ರೀತಿಯಲ್ಲಿ ಅದು ಕೂಡ ಸತ್ಯನೇ ಅಲ್ವಾ. ಅವರು ಇಷ್ಟಪಟ್ಟು ಪ್ರೀತಿಸಿದ ಹುಡುಗನೇ ತಂದವರನ್ನು ಇಲ್ಲಿ ಮಾರು ಹೋಗಿದ್ದು. ಅವರು ಕೂಡ ಒಂದು ಸುಸಂಸ್ಕೃತ ಕುಟುಂಬದಿಂದ ಬಂದವರು. ಅವರ ತಂದೆ ತಾಯಿ ಸಂಸ್ಕಾರ ಕೊಟ್ಟ ರೀತಿ ನೀತಿಗಳು, ಧೈರ್ಯ, ಅವರ ಆತ್ಮವಿಶ್ವಾಸ ಎಲ್ಲವೂ ಅವರನ್ನು ಈ ರೀತಿಯಾಗಿ ಪ್ರಚೋದನೆ ಮಾಡಿತ್ತು. ಜೀವನದಲ್ಲಿ ಕುಗ್ಗಬಾರ್ದು, ಏನಾದರೂ ಸಾಧನೆ ಮಾಡಬೇಕು, ಯಾವ ಜನ್ಮದಲ್ಲಿ ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ನೋ ಅದಕ್ಕೆ ಇದು ನನಗೆ ಪಾಠ ಸಿಕ್ಕಿದೆಯೋ, ಇಲ್ಲ ಶಿಕ್ಷೆ ಸಿಗ್ತಾ ಇದೆಯೋ, ಇಲ್ಲ ಇದು ನನ್ನ ಪರೀಕ್ಷೆ ಆಗಿದೆಯೋ, ಇಲ್ಲ ನನ್ನ ಆತ್ಮದ ಉದ್ದೇಶವೇ ಇದಾಗಿತ್ತು ಅನ್ನೋ ರೀತಿಲೂ ಕೂಡ ಈ ವಿಚಾರಗಳನ್ನು ನಾವು ಮನಗಾಣಬೇಕಾಗತ್ತೆ ಅಲ್ವಾ ಸ್ನೇಹಿತರೆ. ಹಾಗಾಗಿ ಯಾರದ್ದೇ ಬಗ್ಗೆ ಆಗಲಿ ಒಂದು ಮಾತನಾಡಬೇಕಾದ್ರೆ 100 ಬಾರಿ ಯೋಚಿಸ್ಬೇಕು. ಯಾಕಂದರೆ ಇವತ್ತು ನಾವು ಚೆನ್ನಾಗಿದ್ದೀವಿ, ನಾಳೆ ನಾವು ಏನಾಗ್ತೀವಿ ಅಂತೇಳಿ ನಮಗೆ ಗೊತ್ತಿಲ್ಲ. ಇವತ್ತಿನ ವರ್ತಮಾನದ ಕರ್ಮ ಎಷ್ಟು ಶುದ್ಧವಾಗಿರುತ್ತೋ ನಾಳೆಯ ಜೀವನ ಅಷ್ಟೇ ಪರಿಶುದ್ಧವಾಗಿರುತ್ತೆ. ಅದನ್ನೇ ನಮಗೆ ಗುರು ಇಲ್ಲಿ ತೋರಿಸ್ಕೊಡ್ತಾ ಇರೋದು. ಅವರ ಉಪದೇಶಗಳು ಅದೇ ಆಗಿದ್ದಾವೆ. ಒಳ್ಳೆಯದನ್ನೇ ಬಯಸು, ಒಳ್ಳೆಯದನ್ನೇ ಮಾಡು, ಒಳ್ಳೆಯದನ್ನೇ ಯೋಚಿಸು. ಯಾರು ನಿನ್ನ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಬೇಡ. ನಿನ್ನ ಉದ್ದೇಶಗಳು ಒಳ್ಳೆಯ ರೀತಿಲಿದ್ದಾವ, ನೀನು ಹೋಗ್ತಾ ಇರೋ ದಾರಿ ಸರಿ ಇದೆಯಾ, ಅದ್ರ ಕಡೆ ಅಷ್ಟೇ ಗಮನ ಕೊಡು. ನಿನ್ನ ಹಿಂದೆ ನಿಂತು ಅವಮಾನ ಮಾಡ್ತಾ ಇದ್ದಾರೆ, ನಿನ್ನನ್ನು ಹೀಯಾಳಿಸ್ತಾ ಇದ್ದಾರೆ, ಸರಿ ಇಲ್ಲ ಅಂತೇಳಿ ಆಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಧೈರ್ಯವಾಗಿ ಯಾವುದಾದ್ರೂ ಒಂದು ವಿಚಾರದಲ್ಲಿ ನಾವು ಸಾಧನೆ ಮಾಡಲಿಕ್ಕೆ ಮುಂದೆ ಹೋಗ್ತಾ ಇದ್ದೀವಿ ಅಂದರೆ ಹೆಣ್ಣಿಗೆ ಹೆಣ್ಣೇ ಶತ್ರು ಅನ್ನೋ ರೀತಿಯಲ್ಲಿ ಹೆಣ್ಮಕ್ಳ ಬಗ್ಗೆ ಒಬ್ಬ ಹೆಣ್ಣೇ ಮಾತಾಡ್ತಾ ಇರ್ತಾಳೆ. ಹಾಗಾಗಿ ಕೆಲವರು ಮಾತ್ರ, ಇಲ್ಲಿ ಎಲ್ಲರೂ ಅದೇ ರೀತಿ ದೃಷ್ಟಿಕೋನದಿಂದ ಇರೋರಿಲ್ಲ. ಆದರೆ ಒಂದಂತೂ ವಾಸ್ತವ ಸತ್ಯ ಏನಪ್ಪ ಅಂದರೆ, ಭಗವಂತ ಎಲ್ಲವನ್ನ ನೋಡ್ತಾ ಯಾಕೆ ಮೌನವಾಗಿರ್ತಾರೆ ಅಂದರೆ, ಇಲ್ಲಿ ಅವರು ಏನೂ ಮಾಡೋದೇ ಇರೋದಿಲ್ಲ. ಯಾಕೆ ಅಂದರೆ ಅವರೆಲ್ಲ ಮೊದಲೇ ಫಿಕ್ಸ್ ಮಾಡಿಟ್ಬಿಟ್ಟಿದ್ದಾರೆ. ಯಾವ ರೀತಿ ಅಂದರೆ, ನೀನೇನು ಕೊಡ್ತೀಯಾ ಅದೇ ನಿನಗೆ ಮರಳಿ ಬರುತ್ತಪ್ಪ, ಇದು ನನ್ನ ಆಶೀರ್ವಾದ. ನೀನೇನಾದರೂ ಕೊಡು, ಕೆಟ್ಟದಾದರೂ ಕೊಡು, ಅದು ನಿನಗೆ ಬರುತ್ತೆ. ನೀನು ಒಳ್ಳೆಯದೇ ಕೊಡು, ಒಳ್ಳೆಯದು ನಿನ್ನ ಹತ್ರ ಬರುತ್ತೆ. ಇದು ನನ್ನ ಒಂದು ಸೃಷ್ಟಿಯ ವ್ಯವಸ್ಥೆ ಆಗಿದೆ. ನೀನು ಅದನ್ನು ಯಾವ ರೀತಿನಾದರೂ ಉಪಯೋಗಿಸ್ಕೊ. ಸಂಪೂರ್ಣವಾಗಿ ನಿನಗೆ ನಾನು ಸ್ವತಂತ್ರತೆ ಕೊಟ್ಟಿದ್ದೀನಿ. ನನಗಿದು ಉಪಯೋಗಿಸ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ, ನಿಮ್ಮ ಶರಣದಲ್ಲಿ ಬಂದಿದ್ದೀನಿ, ನೀವೇ ನನಗೆ ಮಾರ್ಗದರ್ಶನ ಮಾಡಬೇಕು ಅಂದರೆ ಖಂಡಿತವಾಗಿಯೂ ನಾನು ಗುರುವಿನ ಅವತಾರದಲ್ಲಿ ನಿನಗೆ ಮಾರ್ಗದರ್ಶನ ಕೂಡ ಮಾಡ್ತೀನಿ. ಸರಿ ಯಾವುದು, ತಪ್ಪು ಯಾವುದು, ಯಾವುದನ್ನು ಮಾಡಬಾರ್ದು, ಯಾವುದನ್ನು ಮಾಡಬೇಕು, ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ನಾನು ಕಲಿಸ್ಕೊಡ್ತೀನಿ. ಇದೇ ಥರ ಇರೋದು ಸ್ನೇಹಿತರೆ ವಾಸ್ತವ ಸ್ಥಿತಿ. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದು ಅದನ್ನೇ, ಕರ್ಮ ಮಾಡು, ಕರ್ಮದ ಫಲದ ನಿರೀಕ್ಷೆ ನೀವು ಮಾಡಬೇಡ. ನೀನೇನು ಕರ್ಮ ಮಾಡ್ತೀಯೋ ಅದರ ಫಲವನ್ನು ನಾನೇ ನಿನಗೆ ತಂದು ಕೊಡ್ತೀನಿ ಅಂತ ಹೇಳಿದರೆ, ಅದೇ ರೀತಿ ಸಚ್ಚರಿತ್ರೆಯಲ್ಲಿ ಬಾಬಾ ಕೂಡ ಅದೇ ವಿಶ್ವಾಸವನ್ನು ಕೊಟ್ಟಿದ್ದಾರೆ.
ಅದರಲ್ಲೂ ಬಾಬಾ ಇನ್ನೂ ಒಂದು ಹೆಜ್ಜೆ ಮುಂದೆ. ಹೇಗಪ್ಪ ಅಂದರೆ, ನೀನು ಎಂಥದ್ದೇ ಪಾಪ ಮಾಡಿರು, ಒಮ್ಮೆ ಪ್ರಾಯಶ್ಚಿತ್ತ ಪಟ್ಟು ನಾನು ಇನ್ನೆಂದಿಗೂ ಅಂಥ ತಪ್ಪುಗಳನ್ನು ಮಾಡೋದಿಲ್ಲ ತಂದೆ, ಒಮ್ಮೆ ನನ್ನನ್ನು ಕ್ಷಮಿಸ್ಬಿಡು ಅನ್ನೋ ರೀತಿಯಲ್ಲಿ ನೀವೇನಾದರೂ ಶರಣಾದರೆ ನಿಮ್ಮ ಪಾಪದ ಭಾರವನ್ನು ಅವರು ಭರಿಸ್ತಾರೆ. ನಿಮಗೆ ಅವರ ಪುಣ್ಯವನ್ನು ಕೊಟ್ಟು ನೀವು ಜೀವನದಲ್ಲಿ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ. ಅವರ 11 ವಚನಗಳಲ್ಲಿ ಈ ವಚನ ಕೂಡ ಒಂದು ಸತ್ಯವಾಗಿದೆ. ಉದಾಹರಣೆಗೆ ಒಂದು ಕುಟುಂಬದಲ್ಲಿ 4 ಜನ ಇರ್ತಾರೆ. ಅದರಲ್ಲಿ ಒಬ್ಬ ಪಾಪಿಷ್ಟ ಮಗ ಇರ್ತಾನೆ ಅಂತ ಇಟ್ಕೊಳ್ಳಿ. ಅವನು ತುಂಬ ಪಾಪದ ಕಾರ್ಯವನ್ನು ಮಾಡ್ತಾ ಇರ್ತಾನೆ. ಅದು ನಮಗೂ ಕೂಡ ತಿಳಿದಿರುತ್ತೆ. ಆದರೆ ಅದಕ್ಕೆ ಅಂತೇಳಿ ಅವನಿಗೆ ಒಂದು ಫಲ ಸಿಗತ್ತೆ. ಅದು ತುಂಬ ಘೋರವಾಗಿರುತ್ತೆ. ಆಗ ಅವನು ಬಂದು ಹೇಳ್ತಾನೆ, ನಾನು ನಿಮ್ಮ ಕುಟುಂಬದಲ್ಲಿ ಒಬ್ಬನಾಗಿದ್ದೀನಿ, ನಿನಗೋಸ್ಕರನೇ ಇವೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡಿ ನಿಮಗೆ ಹಣ ತಂದು ಕೊಟ್ಟಿದ್ದು. ಹಾಗಾದರೆ ನೀವು ಇದರಲ್ಲಿ ಆ ಕರ್ಮದ ಭಾರದಲ್ಲಿ ನೀವು ತೊಗೊಳ್ಬೇಕು ಅಂದರೆ ನೀವು ತಗೊಳ್ತೀವ ನಾವು? ಇಲ್ಲ ತಾನೇ, ನೀನು ಮಾಡಿದ್ದು ನೀನು ಅನುಭವಿಸು, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿಬಿಡ್ತೀವಿ. ಅಂದಮೇಲೆ ಇಲ್ಲಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಅವನದ್ದೇ ಆದ ಒಂದು ಕರ್ಮವನ್ನು ಸೃಷ್ಟಿ ಮಾಡಿಕೊಳ್ಳೇಬೇಕು. ನಾವೊಂದು ಕುಟುಂಬದಲ್ಲಿ ಎಲ್ಲರೂ ಇದ್ದೀವಿ ಅಂದರೆ ಅದು ನಮ್ಮ ಹಿಂದಿನ ಜನ್ಮದ ಒಂದು ಆಯ್ಕೆ ಆಗಿರುತ್ತೆ. ನಮ್ಮ ಆತ್ಮದ ಉದ್ದೇಶ ನಾನು ಇವ್ರ ಜೊತೆಗೆ ಇರಬೇಕು ಅನ್ನೋದನ್ನೇ ಆಯ್ಕೆ ಮಾಡ್ಕೊಂಡೇ ಬಂದಿರುತ್ತೆ. ಇವರೇ ನನ್ನ ತಂದೆ ತಾಯಿ ಆಗಬೇಕು ಅನ್ನೋ ರೀತಿಲಿ, ಇವರಿಗೆ ನನ್ನ ಮಗುವಾಗಿ ಹುಟ್ಟಬೇಕು, ಇವರಿಗೆ ನನ್ನ ಅಣ್ಣ ಆಗಿ ಹುಟ್ಟಬೇಕು, ತಮ್ಮನಾಗಿ ಹುಟ್ಟಬೇಕು. ಅದು ನಿಮ್ಮ ಆತ್ಮದ ಉದ್ದೇಶದ ಆಯ್ಕೆ. ಅವರು ಏನಾದರೂ ನಿಮಗೆ ಹಿಂದೆ ತೊಂದರೆ ಕೊಟ್ಟು ಆ ತೊಂದರೆಯನ್ನು ಒಂದು ತೀರಿಸ್ಕೊಳ್ಳೋಕ್ಕೆ, ಅಂದರೆ ಅದನ್ನೊಂದು ಸೇಡಿನ ಮೂಲಕ ತೀರಿಸ್ಕೊಳ್ಳೋಕ್ಕೆ ಇಲ್ಲಿ ನೀವು ಅದೇ ಆತ್ಮದ ಉದ್ದೇಶವನ್ನು ಹೊಂದಿ ಬಂದಿರಬಹುದು. ಇಲ್ಲ ಅಂದರೆ ಅದನ್ನು ತಿದ್ಕೊಳ್ಳೋಕ್ಕೂ ಕೂಡ ಬಂದಿರ್ಬೋದು. ಇಲ್ಲ ಅವರು ನಿಮಗೆ ಹೋದ ಜನ್ಮದಲ್ಲಿ ಏನೋ ತುಂಬ ಉಪಕಾರ ಮಾಡಿದ್ರು, ಹಾಗಾಗಿ ನಾನು ಅದೇ ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಅವರ ಋಣವನ್ನು ತೀರಿಸ್ಕೊಳ್ಬೇಕು ಅಂತಲೂ ಬಂದಿರ್ಬೋದು. ಇಲ್ಲ ನಿಮ್ಮ ಶತ್ರುನೇ ನಿಮ್ಮ ಮಗನಾಗಿ ಹುಟ್ಟಿ ಬಂದು ನಿಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಬೋದು. ಅಂದರೆ ನಿಮಗೆ ನೋವು ಕೊಡುವಂಥ ವಿಚಾರಗಳನ್ನು ಮಾಡಿ ಯಾಕಪ್ಪ ಭಗವಂತ ಇಂಥ ಮಗನ ಕೊಟ್ಟಿ ಅನ್ನೋ ರೀತಿಯಲ್ಲಿ ಪರಿತಪಿಸ್ಬೇಕು, ಹಗಲು ഇരുಳು ನರಳಾಡಬೇಕು. ಆ ರೀತಿಯಾಗೂ ಕೂಡ ಆಯ್ಕೆ ಮಾಡ್ಕೊಂಡಿರ್ತಾರೆ. ಪ್ರಾಣಿ ಒಂದು ಮನೆಗೆ ಬಂದು ಸೇರಿಕೊಂಡು ಇದ್ದಕ್ಕಿದ್ದ ಹಾಗೆ ನಿಮ್ಮನೇಲೇ ಇದ್ದು ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದೆ ಅಂದರೂ ಕೂಡ ಅದು ಕೂಡ ಒಂದು ಋಣವನ್ನು ತೀರಿಸ್ಕೊಳ್ಳೋಕೆ ಬಂದಿದೆ. ನೀವು ಹೋದ ಜನ್ಮದಲ್ಲಿ ಅದಕ್ಕೇನೋ ಸಹಾಯ ಮಾಡಿದರೆ ಆ ಋಣವನ್ನು ಕಳ್ಕೊಳ್ಳೋಕ್ಕೆ ನಿಮ್ಮನ್ನು ಅರಸಿ ಬಂದಿರುತ್ತೆ. ಅದನ್ನು ನೀವು ಸಾಕಿರೋದಿಲ್ಲ, ಆದರೂ ಕೂಡ ಅದು ಮಧ್ಯಕ್ಕೆ ಬಂದು ಸೇರಿಕೊಂಡು ನಿಮಗೆ ಸಹಾಯ ಮಾಡ್ತಾ ಇದೆ. ಅಂದರೆ ಈ ರೀತಿ ಕೆಲವೊಂದು ಸರಿ ರೋಡಕ್ಕೆ ಹೋಗ್ಬೇಕಾದ್ರೆ ಅನಿವಾರ್ಯವಾಗಿ ಒಂದು ನಾಯಿ ಇದ್ದಕ್ಕಿದ್ದ ಹಾಗೆ ನಾನು ಏನೂ ತೊಂದರೆ ಕೊಟ್ಟಿಲ್ಲ ಕಚ್ಚಿಬಿಡ್ತು ಅಂದರೆ ಅದು ಕೂಡ ಸಮಯಕ್ಕೋಸ್ಕರ ಕಾಯ್ತಾ ಇತ್ತು, ನೀವು ಅದಕ್ಕೆ ಏನೋ ತೊಂದರೆ ಕೊಟ್ಟಿದ್ರಿ, ಅದು ಈ ರೀತಿಯಾಗಿ ತೀರಿಸ್ಕೊಂಡಿರ್ಬೋದು. ಈ ರೀತಿ ಎಲ್ಲ ವಿಚಾರಗಳು ಬರ್ತವೆ. ಅಂದರೆ ಹೇಗಪ್ಪ ಅಂದರೆ, ನಾವೊಂದು ರೋಡಲ್ಲಿ ಹೋಗಬೇಕಾದ್ರೆ ತುಂಬ ಫಾಸ್ಟಾಗಿ ಗಾಡೀಲಿ ಹೋಗಬೇಕಾದ್ರೆ ಒಂದು ನಾಯಿ ಮಲಗಿರುತ್ತೆ ಅನ್ನೋದನ್ನು ನೋಡಿದ್ರೆ ಅದ್ರ ಕಾಲ ಮೇಲೆ ಒಂದು ಬೈಕ್ ಹತ್ತಿಸ್ಕೊಂಡು ಹೋಗಿರ್ತೀವಿ ಅಂದರೆ ಅದು ಆ ರೋಡಲ್ಲಿ ಯಾವುದೇ ಬೈಕ್ ಓಡಾಡಿದ್ರು ಅವ್ರಿಗೆ ತುಂಬ ತೊಂದರೆ ಕೊಡೋಕ್ಕೆ ಶುರು ಮಾಡುತ್ತೆ. ಅಂದರೆ ಅದಕ್ಕೊಂದು ಭಯ, ನನಗೆ ಈ ರೀತಿ ನೋವು ಕೊಟ್ಟರು, ನನಗೆ ಅದಕ್ಕೊಂದು ಕೃತಜ್ಞತೆಯೂ ಸಲ್ಲಿಸಲಿಲ್ಲ, ನಿಂತು ಏನಾಯಿತು ಅಂತಲೂ ನೋಡಲಿಲ್ಲ, ಆ ರೀತಿಯಾಗಿ ಹೋಗಿಬಿಟ್ರು ಅಂತೇಳಿ ಅದರದ್ದು ಒಂದು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಆಗ ಅಲ್ಲಿ ಓಡಾಡೋ ಗಾಡಿಗೆಲ್ಲ ಅದು ಗಾಡಿ ಓಡೋಕ್ಕೆ ಶುರು ಮಾಡುತ್ತೆ ಹಿಂದೆ. ಅಂದರೆ ಅಲ್ಲಿ ಯಾರೂ ಬರಬಾರ್ದು ಅನ್ನೋ ಸಿಟ್ಟದಕ್ಕೆ ಎಲ್ಲರೂ ಒಂದೇ ರೀತಿ ಅನ್ನೋ ರೀತಿಯಲ್ಲಿ ನೋಡೋಕ್ಕೆ ಶುರು ಮಾಡ್ತೈತಲ್ಲ, ಅದೇ ರೀತಿ ಸ್ನೇಹಿತರೆ. ಕೆಲವೊಂದು ಸಾರಿ ನಾವು ಮಾಡಿದ ತಪ್ಪನ್ನ ನಾವು ಮರೆ ಮಾಚಿಬಿಡ್ತೀವಿ. ಆದರೆ ಆ ನಾಯಿ ಕಚ್ಚಿದ ವಿಚಾರ ಮೂಕ ಪ್ರಾಣಿ, ಅದಕ್ಕೆ ಹೇಳಕ್ಕೆ ಬರೋದಿಲ್ಲಲ್ಲ, ಈ ರೀತಿ ಕೂಡ ನಾವು ಅದ್ರ ಬಗ್ಗೆ ಅಪವಾದ ಹೊರಿಸ್ತೀವಿ ಅಲ್ವಾ. ಒಂದೊಂದು ಸಾರಿ ನಾವೇ ಅಯ್ಯೋ ನಾ ಹಿಂದೆ ಆ ನಾಯಿ ಕಾಲ ಮೇಲೆ ಗಾಡಿ ಹತ್ತಿಸ್ಕೊಂಡು ಹೋಗ್ಬಿಟ್ಟಿದ್ದೆ ಅವತ್ತು ರಾತ್ರಿ, ಅದಕ್ಕೆ ಅದು ಈ ಥರ ಮಾಡ್ತಾ ಇದೆ ಅಂತೇಳಿ ಯಾರೂ ತಮ್ಮ ತಪ್ಪನ್ನು ಒಪ್ಕೊಳ್ಳೋದಿಲ್ಲ. ಕೇವಲ ಹೇಳ್ತಿರ್ತಾರೆ ಆ ನಾಯಿ ಹುಚ್ಚಿಡ್ದಿದೆ, ಹಾಗಾಗಿ ನಾನು ಬೈಕ್ ತಗೊಂಡೋಗ್ಬೇಕಾದ್ರೆ ಯಾರು ಬೈಕ್ ಹೋದರೂ ಓಡೋಡಿ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮೊದಲೇ ಆ ರೀತಿ ಇರೋದಿಲ್ಲ, ಅದು ಮೊದಲು ಚೆನ್ನಾಗೇ ಇರುತ್ತದು. ಇಷ್ಟೇ ಕೆಲವು ಮನುಷ್ಯರ ಜೀವನ ಆಗ್ಬಿಟ್ಟಿರತ್ತಲ್ವ. ಅಂದರೆ ಇನ್ನೊಬ್ಬರು ತಪ್ಪುಗಳು ನಮಗೆ ಎದ್ದು ಕಾಣ್ತಾ ಇರ್ತವೆ, ಆದರೆ ನಾವು ಎಲ್ಲೋ ಒಂದು ರೀತಿಯಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಅದನ್ನು ನಾವು ತಿದ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ತಿದ್ಕೊಂಡ್ರೆ, ತಮ್ಮ ತಪ್ಪುಗಳನ್ನು ನಾವೇ ತಿದ್ಕೊಂಡ್ವಿ ಅಂದರೆ ಖಂಡಿತ ಅದಕ್ಕೊಂದು ಕೆಟ್ಟ ಕರ್ಮ, ಪ್ರಾರಬ್ಧ ಕರ್ಮ ಅನ್ನೋದು ಸೃಷ್ಟಿ ಆಗೋದೇ ಇಲ್ಲ. ಎಲ್ಲ ಒಳ್ಳೆಯ ರೀತಿಯಲ್ಲಿ ಸಮಾನವಾಗಿ ಹೋಗ್ತಾ ಇರುತ್ತೆ. ನಮ್ಮ ಕಷ್ಟ, ನಮ್ಮ ದುಃಖ, ನಮ್ಮ ಜೀವನದಲ್ಲಿ ಬಂದಿರುವ ಸಮಸ್ಯೆಗಳಿಗೆ ಯಾವುದಕ್ಕೂ ನಾವು ಭಗವಂತನನ್ನು ಪ್ರಶ್ನೆ ಮಾಡೋ ಹಾಗೆ ಇಲ್ಲ. ಯಾಕಂದರೆ ಭಗವಂತ ನಮಗೆ ಆ ಬುದ್ಧಿವಂತಿಕೆ, ಆ ಕ್ಷಮತೆ, ಆ ಒಂದು ಸಂದೇಶ, ಮಾರ್ಗದರ್ಶನ ಹಂತ ಹಂತವಾಗಿ ಕೊಡ್ತಾನೆ ಇರ್ತಾರೆ. ಅವ್ರು ಯಾವತ್ತಿಗೂ ಕೂಡ ನಮಗೋಸ್ಕರ ಒಳ್ಳೆಯದನ್ನು ಮಾಡಲಿಕ್ಕೆ ಹಿಂದೆ ಸರಿತಾ ಇಲ್ಲ, ಆದರೆ ನಾವೇ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಇವತ್ತಿನ ನಿನ್ನ ಕರ್ಮ ನಾಳೆಯ ನಿನ್ನ ದಿನವಾಗಿರುತ್ತೆ. ನೀನು ನಾಳೆಗೋಸ್ಕರ ಯಾವುದೇ ರೀತಿ ಹಣ ಆಗಿರ್ಬೋದು, ಇನ್ನು ಯಾವುದೇ ರೀತಿ ಒಂದು ವಿಚಾರ ಆಗಿರ್ಬೋದು ಸೆಕ್ಯೂರ್ ಮಾಡೋ ಅವಶ್ಯಕತೆನೇ ಇಲ್ಲ. ಇವತ್ತಿನ ಕರ್ಮ ಶುದ್ಧವಾಗಿಟ್ಕೊಳ್ತಾ ಹೋಗು, ನಾಳೆ ತನ್ನಿಂದ ತಾನೇ ಸುಂದರವಾಗ್ತಾ ಹೋಗುತ್ತೆ. ಇದೇ ರೀತಿಯ ದಿನನಿತ್ಯ ನಿಮ್ಮ ಒಂದು ಕರ್ಮಗಳು, ನಾಳೆಗಳು ಸುಂದರವಾಗ್ತಾ ಹೋದರೆ ಅದು ನಿಮ್ಮ ಭವಿಷ್ಯವನ್ನು, ಸುಂದರವಾದ ಭವಿಷ್ಯವನ್ನು ರೂಪಿಸಿಕೊಡುತ್ತೆ ಅನ್ನೋದನ್ನು ಬಾಬಾ ಸಂಕ್ಷಿಪ್ತವಾಗಿ ಅವರ ಸರಳ ಉಪದೇಶಗಳಲ್ಲಿ ತುಂಬ ಅತೀವ ಒಂದು ಹಳ್ಳಿ ಜನರಿಗೆ, ಮುಗ್ಧರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿಕೊಟ್ರು. ಹಾಗಾಗಿ ಅವರು ಆಯ್ಕೆ ಮಾಡ್ಕೊಂಡಿರುವ ಸ್ಥಳ ಶಿರಡಿ. ತುಂಬ ಅಂದರೆ ತುಂಬ ಬಡ ಕುಗ್ಗ ಗ್ರಾಮ ಅದು. ಅಂದರೆ
ತುಂಬ ಬಡ ಜನರು ಅಲ್ಲಿದ್ದಿದ್ದು. ಅಂತಹ ಜನರನ್ನು ಆಯ್ಕೆ ಮಾಡಿಕೊಂಡು, ಅಂತಹ ಕುಗ್ರಾಮವನ್ನು ಆಯ್ಕೆ ಮಾಡಿಕೊಂಡು, ಅಂಥ ಪಾಳು ಮಸೀದಿಯನ್ನು ಆಯ್ಕೆ ಮಾಡಿಕೊಂಡು ಗುರುವು ನಾವೆಲ್ಲೇ ಇರಲಿ, ಹೇಗೆ ಇರಲಿ, ನಮ್ಮ ನಿಯತ್ತು, ನಮ್ಮ ಕರ್ಮಗಳ ಉದ್ದೇಶ ಸರಿ ಇದ್ದರೆ ಖಂಡಿತವಾಗಿ ಆ ಜಾಗ ಕೂಡ ಸ್ವರ್ಗವಾಗಿಸ್ಕೊಳ್ಬಹುದು ಅನ್ನೋ ಉಪದೇಶವನ್ನು ನಮಗೆ ಈ ಒಂದು ಗುರುವಿನ ಅವತಾರದ ಮೂಲಕ ಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲಾರದು ಅಲ್ವಾ ಸ್ನೇಹಿತರೆ. ಹೀಗೆ ನಾವು ತಿಳ್ಕೊಳ್ಬೇಕಾಗಿರೋದು ಏನು ಗೊತ್ತಾ, ಇವತ್ತಿನ ಸಂದೇಶದ ಮೂಲಕ ನಮಗೆ ಬಾಬಾ ಹೇಳ್ತಾ ಇದ್ದಾರೆ, ಯಾರ ಬಗ್ಗೆನೂ ಏನೂ ಮಾತಾಡಬೇಡ. ಅವರ ಕರ್ಮ, ಅವರ ಆತ್ಮದ ಉದ್ದೇಶ ಏನಿತ್ತೋ ಅದನ್ನು ಅವರು ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತಾರೆ. ನೀನು ಅದನ್ನು ಆಡಿಕೊಂಡು ನಿಮ್ಮ ಮನೆಯಲ್ಲೂ ಕೂಡ ಅಂತಹ ಒಂದು ಕರ್ಮ ನಡೆಯುವಂತೆ ಪ್ರೇರಣೆ ಕೊಡಬೇಡ. ನಾವಿವತ್ತು ವಿನಾಕಾರಣ ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ಒಬ್ಬರ ಬಗ್ಗೆ ನಾವು ನಿಂದನೆ ಮಾಡ್ತಾ ಇದ್ದೀವಿ, ಅಪಹಾಸ್ಯ ಮಾಡಿ ಆಡ್ಕೊಳ್ತಾ ಇದ್ದೀವಿ ಅಂದರೆ ನಾವು ಆಹ್ವಾನ ಕೊಡ್ತಾ ಇದ್ದೀವಿ ಅವುಗಳಿಗೆ. ನಮ್ಮ ಮನೆಗೂ ಆ ಥರ ಇಲ್ಲ ಬನ್ನಿ ಅನ್ನೋ ರೀತಿಯಲ್ಲಿ. ಯಾಕಂದರೆ ಆ ಕರ್ಮವನ್ನು ಆಡ್ಕೊಂಡಾಗಲೇ ತಾನೇ ನಾವು ಏನು ಮಾಡಿರ್ತೀವೋ, ಏನು ಕೊಟ್ಟಿರ್ತೀವೋ ಅದು ನಮಗೆ ಮರಳಿ ಬರೋದು ಅಲ್ವಾ. ಈ ಗಂಗಾಳ ಆತ್ಮದ ಉದ್ದೇಶವೂ ಅದೇ ಆಗಿತ್ತೋ ಏನೋ ಗೊತ್ತಿಲ್ಲ. ಅವಳು ತುಂಬ ಸುಸಂಸ್ಕೃತ ಕುಟುಂಬ, ಹಾಗೆ ಒಂದು ಎಲ್ಲ ರೀತಿಯ ಒಂದು ಸಂಸ್ಕಾರಗಳನ್ನು ಅವರ ತಾಯಿ ತಂದೆ ಕೊಟ್ಟರೂ ಕೂಡ ಒಬ್ಬ ಹುಡುಗನಿಂದ ಮೋಸ ಹೋಗಿ ಅವಳು ಇಂತಹ ಒಂದು ಜಾಗಕ್ಕೆ ಬಂದು ಸೇರಿದ್ಲು ಅಂದರೆ ಆ ಜಾಗವನ್ನು ಅವಳು ಎಲ್ಲೋ ಒಂದು ರೀತಿಯಲ್ಲಿ ಸುರಕ್ಷಿತ ಆಗಿಸ್ಬೇಕಾಗಿತ್ತು. ಅಲ್ಲಿ ಜನರನ್ನಾಗಿರ್ಬೋದು, ಅಲ್ಲಿ ಇರುವ ಒಂದು ಜಾಗದಲ್ಲಿರುವ ಒಂದು ವ್ಯತಿರಿಕ್ತ ಕೆಟ್ಟ ಪರಿಣಾಮಗಳನ್ನು ಅವ್ರು ಎದುರಿಸ್ತಾ ಇದ್ರಲ್ಲ, ಅವರಿಗೆ ಎಲ್ಲೋ ಒಂದು ರೀತಿಯಲ್ಲಿ ದಾರಿ ಭರವಸೆಯಾಗಿ ಅವಳು ಅವರ ಜೀವನದಲ್ಲಿ ಬೆಳಕು ಚೆಲ್ಲಬೇಕೋ ಆಗಿತ್ತೋ ಏನೋ, ಅವಳ ಆತ್ಮದ ಉದ್ದೇಶ ಅದೇ ಆಗಿತ್ತೇನೋ, ಆಯ್ಕೆ ಮಾಡ್ಕೊಂಡಿದ್ದಾಳೆ ಅಷ್ಟೇ. ಹಾಗಾಗಿ ಕಾರಣ ಇಲ್ಲದೆ ಯಾರ ಜೀವನದಲ್ಲಿ ಏನೂ ನಡೆಯೋದಿಲ್ಲ. ನಾವು ಅದನ್ನು ಸುಮ್ಮನೆ ಆಡಿಕೊಂಡು ಹಾಗಾಗಬೇಕಾಗಿತ್ತು, ಹೀಗಾಗಬೇಕಾಗಿತ್ತು, ಹೀಗೆ ಮಾಡಿದ್ರೆ ಚೆನ್ನಾಗಿತ್ತು, ಅವರು ಅಂಥ ಕೆಲಸ ಮಾಡಿದ್ರು, ಇಂಥವ್ರವರು ಅಂಥವ್ರವರು ಅನ್ನೋ ರೀತಿಲಿ ನಾವು ಆಡಿಕೊಂಡು ಆ ಕರ್ಮವನ್ನು ನಮ್ಮ ಮೇಲೆ ಹೇಳ್ಕೊಳ್ತಾ ಇದ್ದೀವಿ. ಅವರನ್ನು ಎಲ್ಲೋ ಒಂದು ರೀತಿಯಲ್ಲಿ ದೋಷ ಮುಕ್ತರನ್ನಾಗಿಸ್ತಾ ಇದ್ದೀವಿ ಅಲ್ವಾ. ಅವರ ಕರ್ಮವನ್ನು ನಾವು ಎತ್ತಿ ಆಡಿದ ತಕ್ಷಣ ಅವರು ದೋಷ ಮುಕ್ತರಾಗ್ತಾರೆ. ಆ ದೋಷಗಳು ನಮ್ಮ ಮೇಲೆ ಬರ್ತವೆ. ಹಿಂದೆ ಹಿರಿಯರು ಸುಮ್ಮನೆ ಗಾದೆ ಮಾತುಗಳನ್ನು ಕೆಲವೊಂದು ಮಾಡಿರೋದಿಲ್ಲ. ಮಾಡಿದವರು ಪಾಪ, ಆಡ್ದವ್ರ ತಲೆ ಮೇಲೆ ಅಂತಾರಲ್ಲ, ಅದು ಅಷ್ಟೇ ಅರ್ಥಗರ್ಭಿತವಾದ ಮಾತು. ಆ ಮಾತಿನ ಸಾರ ಇದೇ ಆಗಿರುತ್ತೆ. ಕರ್ಮ ನೀವೇನು ಕೊಡ್ತೀಯೋ ಅದು ನಿನಗೆ ಮರಳಿ ಸಿಗುತ್ತೆ. ಅದನ್ನು ಅವರು ಈ ರೀತಿಯಾಗಿ ಹೇಳಿದಾರಷ್ಟೇ. ನಾವು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ ಅಲ್ವಾ. ಅದಕ್ಕೋಸ್ಕರ ಅನೇಕ ರೀತಿಯ ಸಮಸ್ಯೆಗಳಿಗೆ ಸಿಕ್ಕಾಕೊಂಡು ಕರ್ಮವನ್ನು ನಮ್ಮಿಂದ ನಾವೇ ವೃದ್ಧಿ ಮಾಡ್ಕೊಳ್ತಾ ಇದ್ದೀವಿ. ಅದ್ರ ಬದಲು ನಾವೆಲ್ಲರೂ ಸೇರಿ ಯಾರ ಬಗ್ಗೆನೂ ಮಾತಾಡೋದನ್ನು ಬಿಟ್ಟು, ನಮಗೇನಾದರೂ ಸ್ವಲ್ಪ ಸಮಯ ಇದೆಯಾ, ಅದಕ್ಕೆ ಏನಾದರೂ ನಾವು ಒಂದು ಒಳ್ಳೆಯ ರೀತಿ ನಮ್ಮ ಜೀವನದಲ್ಲಿ ಏನಾದರೂ ರೂಪಿಸ್ಕೊಳ್ಳೋದ್ರ ಬಗ್ಗೆ, ನಮ್ಮಲ್ಲಿರೋ ಒಂದು ಕಲೆಯನ್ನು ಹೊರಹೊಮ್ಮಿಸ್ಕೊಳ್ಳೋದ್ರ ಬಗ್ಗೆ, ಇಲ್ಲ ಏನೋ ಒಂದು ನಮ್ಮ ಕನಸಿದೆ ಅದನ್ನು ಸಾಕಾರಗೊಳಿಸ್ಕೊಳ್ಳೋ ಬಗ್ಗೆ, ಇಲ್ಲ ನಮ್ಮ ಮಕ್ಕಳ ಬಗ್ಗೆ ಆಗಿರ್ಬೋದು, ಒಂದು ಪೂಜೆ, ಒಂದು ವ್ರತ, ಇಂತಹ ಒಂದು ನಿರ್ದಿಷ್ಟವಾದ ಒಂದು ಸೇವೆಯಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡಾಗಲೂ ಕೂಡ ಅನೇಕ ರೀತಿಯ ದೋಷಗಳಿಂದ, ಕೆಟ್ಟ ಕರ್ಮಗಳಿಂದ ನಾವು ಮುಕ್ತರಾಗ್ತೀವಿ. ಯಾಕಂದರೆ ಆ ಸಮಯದಲ್ಲಿ ನಾವು ಯಾವುದೇ ರೀತಿ ಕೆಟ್ಟ ಆಲೋಚನೆ, ಕೆಟ್ಟ ಕರ್ಮಗಳನ್ನು ಮಾಡೋದಿಲ್ಲ. ಅದಕ್ಕೋಸ್ಕರನೇ ನಾನು ಹಿಂದೆ ಹೇಳಿದ ಹಾಗೆ ಎಷ್ಟೋ ವ್ರತಗಳನ್ನು 9 ದಿನದ ಸಂಕಲ್ಪ ಮಾಡಿ ಒಂದು ಸಾಯಿ ವ್ರತವನ್ನು ಮಾಡ್ತಾ ಇದ್ದೀರಾ, ಇನ್ಯಾವುದೇ ರೀತಿ ಒಂದು ದೀಪಾರಾಧನೆ ಮಾಡ್ತಾಯಿದ್ರು, ನಿಮಗಿಷ್ಟವಾದ ಒಂದು ಭಗವದ್ಗೀತೆ ಆಗಿರ್ಬೋದು, ನಿಮಗಿಷ್ಟವಾದ ದೇವರ ಒಂದು ವ್ರತವನ್ನೇ ಮಾಡ್ತಾ ಇರ್ಬೋದು. ಇವುಗಳನ್ನು ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಆ ಸಮಯದಲ್ಲಿ ಆ 42 ದಿನ, ಒಂದು ಮಂಡಲ, ಒಂದು 16 ದಿನ, ಈ ರೀತಿ ಒಂದು ಮಂಡಲದಲ್ಲಿ ನೀವು ಪೂಜೆ ಮಾಡ್ತಾ ಇರ್ತೀರಿ ಅಂದರೆ ಅಷ್ಟು ದಿನಗಳು ನೀವು ಪಾಪದಿಂದ ಮುಕ್ತಿ ಆಗ್ತೀರಾ. ಯಾಕಂದರೆ ನೀವು ಅಂಥ ಯಾವುದೇ ರೀತಿ ಕೆಟ್ಟ ವಿಚಾರಗಳನ್ನು ಆಡ್ಕೊಳ್ಳೋದೇ ಇಲ್ಲ. ಯಾಕಂದರೆ ನಾನು ವ್ರತದಲ್ಲಿದ್ದೀನಿ, ನಾನು ಅಂಥದ್ದೆಲ್ಲ ಕೆಲಸ ಮಾಡಬಾರ್ದು ಅನ್ನೋದು ನಿಮಗೆ ಗೊತ್ತಿದೆ. ಅದನ್ನು ನೀವು ಒಂದು ವ್ರತ ಅನ್ನೋ ಹಾಗೆ ಇಡೀ ಜೀವನ ಒಂದು ನಾವು ತೊಗೊಂಡ್ಬಿಟ್ರೆ ಖಂಡಿತವಾಗಿಯೂ ನಾವು ಯಾವತ್ತೂ ನಮ್ಮಿಂದ ಕೆಟ್ಟ ಕರ್ಮನೂ ಆಗೋದಿಲ್ಲ, ಅದನ್ನು ನಾವು ಆಹ್ವಾನ ಮಾಡ್ಕೊಳ್ಳೋದು ಇಲ್ಲ. ಈಗೇನು ಗೊತ್ತಾ, ಇನ್ನೊಬ್ಬರ ಬಗ್ಗೆ ನಾವೇನಾದರೂ ಕೆಟ್ಟದಾಗಿ ಯಾರದೋ ಮನೆಯಲ್ಲಿ, ನಮ್ಮ ಮನೆಯಲ್ಲ, ಯಾರದೋ ಮನೇಲಿ ಏನೋ ನಡೀತಾ ಇದೆ, ನಾವು ಅದನ್ನು ಆಡ್ಕೊಳ್ತಾ ಇದ್ದೀವಿ ಅಂದರೆ ನಮ್ಮ ಮನೆಗೆ ಅದನ್ನು ಆಹ್ವಾನ ಕೊಟ್ಟ ಹಾಗೆ. ಆ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತ ನಾವು ಯಾವತ್ತಿಗೂ ಕೂಡ ತಪ್ಪಾಡೋದಿಲ್ಲ ಅಲ್ವಾ ಸ್ನೇಹಿತರೆ. ನಾನು ತುಂಬ ಓದಿ ನಿಮಗೆ ಗೈಡ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ, ಅನುಭವ, ಜೀವನದ ಅನುಭವ ನನಗೆ ಹೆಜ್ಜೆಗೂ ಪಾಠ ಕಲಿಸಿದೆ. ಆ ಅನುಭವದ ಆಧಾರದ ಮೇಲೆಯೇ ನಾನು ನಿಮಗೆ ನನ್ನ ಕೈಲಾದಷ್ಟು ವಿವರಣೆಯನ್ನು ಸರಳವಾಗಿ ಕೊಡ್ತಾ ಇದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿ ಅಂತೇಳಿ. ನನ್ನ ಗುರು ನನ್ನ ಬಾಬಾ ಆಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾನಿದ್ದೀನಿ ಅಂದರೆ ಅವ್ರು ನನಗೇನು ಹೇಳಬೇಕು ಅಂತೇಳಿ ಪ್ರೇರಣೆ ಕೊಡ್ತಾರೋ, ನನಗೆ ಜೀವನವನ್ನು ಯಾವ ರೀತಿ ಅರ್ಥ ಮಾಡಿಸಿದಾರೋ ಅದನ್ನು ನಾನು, ನೀವೆಲ್ಲರೂ ನನ್ನ ಕುಟುಂಬ, ಸಾಯಿ ಕುಟುಂಬ ಅನ್ನೋ ರೀತಿಯಲ್ಲಿ ನೀವೆಲ್ಲರೂ ನನಗೆ ಅಕ್ಕ, ತಂಗಿ, ತಮ್ಮ, ಅಣ್ಣ, ಮಕ್ಕಳು, ಯಾವೆಲ್ಲ ರೀತಿಯಲ್ಲಿ ಸಂಬಂಧದಲ್ಲಿ ಕನೆಕ್ಟ್ ಆಗಿದ್ದಾರಲ್ಲ, ಅದಕ್ಕೋಸ್ಕರ ನಾನು ಕೂಡ ಅದೇ ರೀತಿ ಭಾವನೆಯಿಂದ ನೀವು ಕೂಡ ಎಲ್ಲ ರೀತಿಯಲ್ಲೂ ಬದಲಾಗಬೇಕು. ಕೆಲವು ಕರ್ಮಗಳನ್ನು ಶುದ್ಧಿಗೊಳಿಸ್ಕೊಳ್ಬೇಕು. ನಿಮ್ಮ ಜೀವನದಲ್ಲಿ ನಿಮ್ಮ ಕರ್ಮಗಳನ್ನು ನೀವು ಒಳ್ಳೆ ರೀತಿಯಲ್ಲಿ ತೊಗೊಂಡೋಗಿ ನಿಮ್ಮ ಜೀವನದ ಆಸೆಗಳನ್ನು ಸಾಕಾರಗೊಳಿಸ್ಕೊಳ್ಬೇಕು. ಅಂದರೆ ಒಂದು ಒಳ್ಳೆಯ ಆಲೋಚನೆ, ಒಂದು ಒಳ್ಳೆಯ ವಿಶ್ವಾಸ, ಒಬ್ರಿಗೆ ಒಳ್ಳೇದು ಮಾಡಬೇಕು, ಅವ್ರಿಗೆ ಏನಾದರೂ ನ್ಯಾಯ ಕೊಡಿಸ್ಬೇಕು, ಅವ್ರಿಗೇನಾದರೂ ಸಹಾಯ ಮಾಡಬೇಕು ಅನ್ನುವ ಮನೋಭಾವ ಕೂಡ ಒಂದು ಪೂಜೆ, ಒಂದು ವ್ರತದಂತೆ ಅನ್ನೋದನ್ನು ಈ ಗಂಗೂಬಾಯಿ ವಿಚಾರದಲ್ಲಿ ನಾವು ತಿಳ್ಕೊಳ್ಬೇಕು ಅಲ್ವಾ ಸ್ನೇಹಿತರೆ. ದಿನನಿತ್ಯ ಹರಿನಾಮ ಸ್ಮರಣೆ,
ಹಾಗೆ ನಮ್ಗೆ ಇಷ್ಟವಾದ ದೇವರ ಪೂಜೆ ಹಾಗೆ ವ್ರತಗಳನ್ನು ಮಾಡ್ತಾ ಇದ್ದರೂ ಕೂಡ ಅದನ್ನು ಕಡೆಗಣಿಸಿ ಇನ್ನೊಬ್ಬರ ಬಗ್ಗೆ ಮಾತನಾಡ್ತಾ ಇದ್ದರೆ ಆ ಪೂಜೆಗೆ ಖಂಡಿತ ಫಲ ಸಿಗೋದಿಲ್ಲ. ಅದೇ ನಾವು ಯಾರಿಗೂ ಕೆಟ್ಟದನ್ನು ಬಯಸ್ದೆ, ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತನಾಡದೆ ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆಯದನ್ನೇ ಮಾಡ್ತಾ ಯಾರು ಎಷ್ಟಾಗುತ್ತೋ ಅಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡೋ ಗುಣ ಇದೆಯಲ್ಲ, ಅಂದರೆ ಯಾರಿಗೂ ಒಳ್ಳೇದು ಮಾಡದಿದ್ರೂ ಪರವಾಗಿಲ್ಲ, ಕೆಟ್ಟದನ್ನು ಮಾಡಬಾರ್ದು ಅನ್ನೋ ಗುಣ ಇದೆಯಲ್ಲ, ಅದು ನಿಜವಾದ ಪೂಜೆ. ಈ ಪೂಜೆ ನಮ್ಮ ದಿನನಿತ್ಯದ ಒಂದು ವಾಸ್ತವ ಕರ್ಮವಾಗಿ ಬದಲಾಗ್ತಾ ಹೋದರೆ ಖಂಡಿತ ನಾಳೆ ನಮ್ಮ ಭವಿಷ್ಯ ತಾನಾಗಿ ಸುಂದರಗೊಳ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಶ್ರಮಪಟ್ಟು ಏನೋ ಒಂದು ಆಸ್ತಿ ಮನೆ ಸಂಪಾದನೆ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಂಬಿದ ಭಗವಂತ ಗುರುವೇ ನಮ್ಮ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ನಮಗೆ ಯಾವ ಸಮಯದಲ್ಲಿ ಏನು ಬೇಕು ಏನು ಬೇಡ ಎಲ್ಲವನ್ನ ಸಕಾಲಕ್ಕೆ ಸರಿಯಾಗಿ ಒದಗಿಸಿ ಕೊಡ್ತಾರೆ. ಕೋಟಿ ಹಣ ಇದ್ರೇನು ಆರೋಗ್ಯನೇ ಚೆನ್ನಾಗಿಲ್ಲ ಅಂದರೆ ಅಲ್ವಾ? ಆರೋಗ್ಯಕ್ಕೋಸ್ಕರ ನಾವು ದಿನನಿತ್ಯ ಆಸ್ಪತ್ರೆ ಮೆಟ್ಲ ತಿಳಿತಾ ಇದ್ದೀವಿ, ನಮ್ಮ ಹತ್ರ ಹಣ ಇದೆ ಅಂದರೆ ಅಲ್ಲಿ ಹಣಕ್ಕಿಂತ ಹೆಚ್ಚು ಆರೋಗ್ಯನೇ ಮುಖ್ಯ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಹಾಗೆ ಸ್ನೇಹಿತರೆ, ಹಾಗಾಗಿ ಇಲ್ಲಿ ನಾವು ₹1 ಖರ್ಚು ಮಾಡದೆ ಇವತ್ತು ಆರಾಮಾಗಿ ನೆಮ್ಮದಿಯಾಗಿ ಮನೆಗಿದ್ದೀವಿ. ಎಲ್ಲೋ ಒಂದು ರೀತಿಯಲ್ಲಿ ಆಂಬುಲೆನ್ಸ್ ಸೌಂಡು ನನ್ನ ಕಿವಿಗೆ ಬಿದ್ದ ತಕ್ಷಣ ನಾನು ಅಂದ್ಕೊಳ್ತೀನಿ, ಭಗವಂತ ನಿನ್ನನ್ನು ಎಷ್ಟು ಚೆನ್ನಾಗಿಟ್ಟಿದೆಯಪ್ಪ, ಇಷ್ಟು ಆರೋಗ್ಯ ಕೊಟ್ಟಿದೆಯಪ್ಪ, ನಿನಗೆ ಧನ್ಯವಾದಗಳು ಅನ್ನೋ ರೀತಿಲಿ ಆ ಕ್ಷಣನೇ ಒಂದು ಕೃತಜ್ಞತೆಯನ್ನು ಅರ್ಪಿಸ್ಬಿಡ್ತೀನಿ. ಆ ರೀತಿ ನಾವು ಯಾವಾಗ ಬದಲಾಗ್ತಾ ಹೋಗ್ತೀವೋ ಖಂಡಿತ ನಾವೇನು ಕೊಟ್ಟಿದ್ದೇವೋ ಅದರಲ್ಲಿ ನಾವು ತೃಪ್ತಿ ಆಗಿದ್ದೀವಿ ಅಂತ ಭಗವಂತನಿಗೆ ನಂಬಿಕೆ ಬಂತು ಅಂದರೆ ಖಂಡಿತ ನಮ್ಮನ್ನು ಹೆಚ್ಚು ರಕ್ಷಣೆ ಮಾಡ್ತಾರೆ, ನಮ್ಮ ಜೊತೆಗಿರ್ತಾರೆ ಸ್ನೇಹಿತರೆ. ಗಂಗಾಳ ಜೀವನದಲ್ಲಿ ಇದೆಲ್ಲ ನಡೆದಾಗ ಅವ್ರ ಕುಟುಂಬದ ಬಗ್ಗೆ ಆಗಿರ್ಬೋದು, ಇಲ್ಲ ಅವರ ಕೊಟ್ಟ ಸಂಸ್ಕಾರಗಳ ಬಗ್ಗೆ ಆಗಿರ್ಬೋದು, ಎಷ್ಟು ಜನ ಮಾತಾಡ್ಕೊಂಡಿರ್ಬೋದು. ಇಲ್ಲ ಗಂಗಾಗೆ ಆ ಆಸೆ ಇತ್ತೇನೋ ಅವಳೇ ಹೋಗಿ ಸೇರಿಕೊಂಡ್ಲು ಅಂತ ಮಾತಾಡ್ಬೋದು. ಇಲ್ಲಾಂದರೆ ಅವಳು ಆ ಥರ ಕರ್ಕೊಂಡು ಹೋದಾಗ ಅವಳು ಆತ್ಮಹತ್ಯೆ ಮಾಡ್ಕೊಳ್ಬೋದಿತ್ತು, ಆ ಥರ ಒಂದು ವೃತ್ತಿಗೆ ಯಾಕೆ ಅವಳು ತನ್ನನ್ನು ತಾನು ಒಗ್ಗಿಸ್ಕೊಳ್ಬೇಕಾಗಿತ್ತು. ಈ ರೀತಿ ಅನೇಕ ರೀತಿಯ ಪ್ರಶ್ನೆಗಳನ್ನು ನಾವು ಕೂತ್ಕೊಂಡು ಇಲ್ಲಿ ಮಾಡ್ಬೋದು. ಆದರೆ ಆ ಸಮಯ, ಸಂದರ್ಭ, ಕರ್ಮ, ಅವರ ಆತ್ಮದ ಉದ್ದೇಶ, ಅವರ ನಿಲುವು, ಅವರ ದಿಟ್ಟತನ ಯಾವ ರೀತಿ ಇರುತ್ತೋ ಅದು ಅದಕ್ಕೆ ತಕ್ಕ ಹಾಗೆ ಜೀವನದಲ್ಲಿ ಅದು ನಡೀತದೆ. ಅಂದರೆ ಹೇಳ್ತಾರಲ್ವಾ, ಕರ್ಮ ಅನ್ನೋದು ಯಾವತ್ತಿಗೂ ಕೂಡ ಬಿಡೋದಿಲ್ಲ. ಅದು ಒಳ್ಳೆಯದನ್ನೇ ಕೊಡಿ, ಕೆಟ್ಟದನ್ನೇ ಕೊಡಿ, ಅದು ತನ್ನದೇ ಆದ ಕರ್ತವ್ಯವನ್ನು ಸರಿಯಾದ ಸಮಯಕ್ಕೆ ಮಾಡಿಬಿಡುತ್ತೆ. ಹಾಗಾಗಿ ನಾವೆಲ್ಲರೂ ಸೇರಿ ಒಳ್ಳೆಯ ಕರ್ಮದ ಕಡೆ ಗಮನ ಹರಿಸೋಣ ಅಲ್ವಾ? ಇದೇ ನಮ್ಮ ಸಾಯಿ ಗುರುವಿನ ಉಪದೇಶವಾಗಿರುತ್ತೆ. ನೀವು ನನ್ನ ಕುಟುಂಬ, ಸಾಯಿ ಕುಟುಂಬ ಅನ್ನುವ ಒಂದು ಸರಳವಾದ ಆಸೆಯನ್ನು ಹೊತ್ತು ಈ ಸಂದೇಶಗಳನ್ನು ನಿಮಗೆ ನೀಡ್ತಾ ಇದ್ದೀನಿ. ಈ ಸಂದೇಶದಿಂದ ನಿಮ್ಮ ಮನಸ್ಸಿಗೆ ಯಾವುದಾದ್ರೂ ರೀತಿಯಲ್ಲಿ ಒಂದು ಪ್ರೇರಣೆ ಸಿಕ್ತು, ಒಂದು ಮಾರ್ಗದರ್ಶನ ಸಿಕ್ತು, ಹಾಗೆ ಏನಾದರೂ ಒಂದು ತಪ್ಪನ್ನು ತಿದ್ಕೊಳ್ಬೇಕು ಅಂತೇಳಿ ಅನಿಸಿದ್ದೇ ಆದರೆ, ಮನಃಪೂರ್ವಕವಾಗಿ ಅನಿಸಿದ್ದೇ ಆದರೆ ಖಂಡಿತವಾಗಿಯೂ ಗುರುವಿಗೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಕೃತಜ್ಞತಾ ಭಾವದಿಂದ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.